ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹ್ಯಾಂಡ್ ವರ್ಕ್ನ ಮಾಡ್ತಿದ್ದೀನಿ. ಒಂದು 2 ಹ್ಯಾಂಡ್ ವರ್ಕು ತುಂಬಾ ಚೆನ್ನಾಗಿದೆ. ಒಂಥರ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿನ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡು ಕೊಡ್ತಾ ಇರೋವಂಥದ್ದು. ಇನ್ನು ಸಾಮಾನ್ಯವಾಗಿ ನಮ್ಮ ಮದುವೆಗಳು ಸಮಾರಂಭ ಅಂತ ಬಂದಾಗ ಯಾವುದೇ ಒಂದು ಸಂದರ್ಭ ಬರಲಿ, ಯಾವುದೇ ಒಂದು ಸಮಾರಂಭ, ಯಾವುದೇ ಒಂದು ಫಂಕ್ಷನ್ಸ್, ಎನಿ ಫಂಕ್ಷನ್ಸ್ ಆಗಿದ್ರೂ ಕೂಡ ತುಂಬಾ ಹ್ಯಾಂಡ್ ವರ್ಕು ತುಂಬ ಜನ ಲೈಕ್ ಮಾಡ್ತಾರೆ. ನಾವು ನೋಡಿದೋ ಹಾಗೆ ಮದುವೆ ಬ್ಲೌಸ್ ಒಂದು 10 ಮದುವೆ ಬ್ಲೌಸಸ್ ಇದ್ದರೆ ಕೆಲವರು 10 ಕೂಡ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ತಾರೆ. ಇನ್ನು ಕೆಲವರು 2 ದಾರೆಗೆ ಮತ್ತು ರಿಸೆಪ್ಷನ್ಗೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡ್ಬಿಟ್ಟು ಹ್ಯಾಂಡ್ ವರ್ಕು ಮಿಕ್ಕಿದೆಲ್ಲ ಮಿಷಿನ್ ವರ್ಕ್ ಕೂಡ ಮಾಡಿಸ್ಕೊಳ್ತಾರೆ. ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ ಹ್ಯಾಂಡ್ ವರ್ಕ್ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಮಿಷಿನ್ ವರ್ಕ್ ಇಷ್ಟ ಇರುತ್ತೆ. ಅವ್ರಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ತಾರೆ. ಇನ್ನು ಇವತ್ತು ಬಂದುಬಿಟ್ಟು ಮದುವೆದು ಇದು ಬಂದುಬಿಟ್ಟು 2 ಬ್ಲೌಸ್ ಬಂದುಬಿಟ್ಟು ಫುಲ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಹೊಸ ಡಿಸೈನ್ಸು. ನಂಗೆ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಹ್ಯಾಂಡ್ ವರ್ಕ್ ಅಂದರೆ ಸಾಮಾನ್ಯವಾಗಿ ತುಂಬ ಜನ ಲೈಕ್ ಮಾಡ್ತಾರೆ. ಮತ್ತು ಹ್ಯಾಂಡ್ ವರ್ಕ್ ಇವಾಗ ನಾವು ನೋಡೋ ಹಾಗೆ ರಿಸೆಪ್ಷನ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಹ್ಯಾಂಡ್ ವರ್ಕೇ ಮಾಡಿಸ್ಕೊಳ್ಳೋದು. ಮಿಕ್ಕಿ ದಿನ ಹ್ಯಾಂಡ್ ವರ್ಕು ರಿಸೆಪ್ಷನ್ ಬಿಟ್ಬಿಟ್ರೆ ಇನ್ನು ನಿಮಗೆ ಇನ್ನೊಂದು 8-10 ಬ್ಲೌಸ್ ಇದ್ದರೆ ಅದನ್ನೆಲ್ಲ ಮಿಷಿನ್ ವರ್ಕ್ ಮಾಡಿಸ್ಕೊಳ್ತಾರೆ. ಸಾಕು, ಸಿಂಪಲ್ಲಾಗಿರಲಿ ಸಾಕು ಅಂತ ಹೇಳ್ಬಿಟ್ಟು. ಅದು ಡಿಫ್ರೆನ್ಸ್ ಕೂಡ ಹೇಳ್ತೀನಿ ನಿಮಗೆ. ಹ್ಯಾಂಡ್ ವರ್ಕು ಮಿಷಿನ್ ವರ್ಕಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತಂತ ನಿಮಗೆ ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಏನು ಡಿಫ್ರೆನ್ಸ್ ಇದೆ, ಯಾವುದು ಬೆಸ್ಟ್ ಅಂತ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ನ ಮಾಡ್ತೀನಿ. ಹಾಗೆ ಇವತ್ತು 2 ಡಿಸೈನ್ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಡಿಸೈನ್ಸು. ನೀವೇನಾದ್ರು ಬೇಕು ಅಂತ ಅಂದರೆ ಕೊರಿಯರ್ ಬೇಕಾದರೂ ನಾವು ಮಾಡ್ತೀವಿ. ಕೊರಿಯರ್ ಬೇಕಾದ್ರೂ ನಿಮಗೆ ಡಿಸೈನ್ಸ್ನ ಹಾಕಿ ಕೊಡ್ತೀವಿ. ನಿಮ್ಗೇನಾದರೂ ಡಿಸೈನ್ಸ್ ಬೇಕು ಹ್ಯಾಂಡ್ ವರ್ಕಿಂದ ಅಂದರೆ ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಡಿಸೈನ್ಸ್ ಎಲ್ಲ ಕಳಿಸ್ತೀನಿ. ರೇಟ್ ಕೂಡ ಕಳಿಸ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಆರಾಮಾಗಿ ಹಾಕಿಸ್ಕೊಳ್ಳಿ. ಕೊರಿಯರ್ ಮಾಡಿದ್ರೆ ನಿಮಗೆ ಹ್ಯಾಂಡ್ ವರ್ಕ್ ಹಾಕ್ಸ್ಕೊಡ್ತೀನಿ. ಸುಮಾರು ಜನ ಕಾಲ್ ಮಾಡಿದ್ರು ನನಗೆ ಈ ಥರ ಮಿಷಿನ್ ವರ್ಕ್ ಬೇಕು ಅಂತ. ಸುಮಾರು ಜನಕ್ಕೆ ಹಾಕ್ಸಿ ಕೊಟ್ಟಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಕೆಲವರು ನಾವು ನೋಡಿದಾಗೆ ಸುಮಾರು ಜನ ನಾವು ಕೊರಿಯರ್ ಕೂಡ ಮಾಡಿದ್ದೀವಿ. ಎಷ್ಟೋ ಜನ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಮಿಷಿನ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಕೆಲವೆಲ್ಲ ನಾವು ಏನಾದರೂ ವೀಡಿಯೋ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ತುಂಬಾ ಕೆಲಸ ಇರುತ್ತೆ. ಫುಲ್ ಬ್ಯುಸಿ ಶೆಡ್ಯೂಲಲ್ಲಿ ಇನ್ನು ನಮ್ಮ ವೀಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ಗಳಾಗಲ್ಲ. ನೀವು ನೋಡ್ತಾ ಇರ್ಬೋದು, ಮೊದಲು ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ತುಂಬಾ ಕೆಲಸ ಇದೆ. ಒಂದು 2 ಡೇಸ್ 1 ಡೇ ಬಿಟ್ಟಾದರೂ ಇಲ್ಲ 2 ಡೇಸ್ಗೆ ಒಂದ್ಸಲ ಆದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಡೈಲಿ ಅಂತೂ ವೀಡಿಯೋ ನಾನು ಮಾಡೋಕ್ಕಾಗ್ತಾ ಇಲ್ಲ. ತುಂಬಾ ಕೆಲಸ ಇದೆ. ಇವಾಗ ನಾನು ಪಿತೃಪಕ್ಷ ಸ್ವಲ್ಪ ಇದೆಲ್ಲ ಪಿತೃಪಕ್ಷ ಮುಗಿತಿದ್ದಂಗೆ ಮದುವೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ತುಂಬ ಜಾಸ್ತಿ ಇದೆ ಬ್ಲೌಸ್ ನನಗೆ ಹಾಕಲಿಕ್ಕೆ. ಹಾಗಾಗಿ ಇವಾಗ ಸ್ವಲ್ಪ ಲೇಟೇ ಆಗುತ್ತೆ. ನನಗೆ 1 ಡೇ ಬಿಟ್ಟು ಇಲ್ಲ 2 ಡೇಸ್ ಒಂದೊಂದ್ಸಲ ವೀಡಿಯೋ ಆಗ್ತಾಯಿದೆ. ಒಟ್ಟಿನಲ್ಲಿ ಡೈಲಿ ವಾರದಲ್ಲಿ 1-3 ವೀಡಿಯೋ ಕಂಪಲ್ಸರಿಯಾಗಿ ಹಾಕ್ತಾಯಿದ್ದೀನಿ. ಕಂಪಲ್ಸರಿ ಹಾಕಲೇಬೇಕು ಕೂಡ. ಹಾಗಾಗಿ ಇವತ್ತಿನ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಒಂದು ಡಿಸೈನ್ನ ಹೆಸರು ಬಂದುಬಿಟ್ಟು ನಿಮಗೆ ಬ್ರಿಡಾಲ್ ಮ್ಯಾಗಮ್ ವರ್ಕ್ ಬ್ಲೌಸ್ ಡಿಸೈನ್ ಅಂತ ಕರೀತಾರೆ. ಇನ್ನು ಈ ಬ್ಲೌಸ್ ಬಂದುಬಿಟ್ಟು ಮೆಜೆಂಟಾ ಪಿಂಕ್ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ತಯಾರಾಗಿದ್ದು, ಇನ್ನು ಅದರ ಮೇಲೆ ಗೋಲ್ಡನ್ ಬೀಡ್ಸು ಮತ್ತು ಸೀಕ್ವೆನ್ಸು ಮತ್ತು ಸ್ಟೋನ್ಗಳಿಂದ ಹೆವಿ ವರ್ಕ್ ಮಾಡಲಾಗಿದೆ. ತುಂಬಾ ಚೆನ್ನಾಗಿದೆ ಡಿಸೈನ್. ಮಾತ್ರ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇನ್ನು ನಿಮಗೆ ಬ್ಯಾಕಲ್ಲಿ DP ಶೇಪ್ನಲ್ಲಿ ಬಂದಿದೆ. ಅದಕ್ಕೆ ಸಂಪೂರ್ಣವಾಗಿ ವರ್ಕ್ನ ಮಾಡಿದ್ದಾರೆ. ಇನ್ನು ಸ್ಲೀವ್ ಬಂದುಬಿಟ್ಟು ಉದ್ದ ಆಗಿದ್ದು, ಇನ್ನು ಡೈಮಂಡ್ ಶೇಪ್ ಪ್ಯಾಟರ್ನಲ್ಲಿ ತುಂಬ ರಿಚ್ ಎಂಬ್ರಾಯ್ಡರಿ ಮಾಡಿ ಅಂಚಿನಲ್ಲಿ ಹಳದಿ ಕ್ರಿಸ್ಟಲ್ನ ಹಾಕಿದ್ದಾರೆ. ಅಂದರೆ ಕ್ರಿಸ್ಟಲ್ ಟಸ್ಟಲ್ಸ್ ಮಣಿ. ಇವಾಗೆಲ್ಲ ತುಂಬ ಸಾಮಾನ್ಯವಾಗಿ ಹ್ಯಾಂಡ್ಗೆ ತುದಿಲಿ ಮಣಿಗಳನ್ನ ಹಾಕೊಳ್ಳೋದು ತುಂಬಾ ಟ್ರೆಂಡಿಂಗ್ ಆಗಿದೆ ಇವಾಗ. ಈ ಡಿಸೈನ್ ಸಾಮಾನ್ಯವಾಗಿ ಮದುವೆ ದಿನ, ರಿಸೆಪ್ಷನ್, ಎಂಗೇಜ್ಮೆಂಟ್ಗೆ ಕಂಪಲ್ಸರಿಯಾಗಿ ಬಳಸ್ತಾರೆ. ಸಾಮಾನ್ಯವಾಗಿ ಮದುವೆಗೆ ತುಂಬಾ ಬಳಸೋದು. ಇನ್ನು ಇದು ಬಂದುಬಿಟ್ಟು ಕಾಂಚೀಪುರಂ ಸಿಲ್ಕ್ಸು ಮತ್ತು ಬನಾರಸಿ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನು. ಇನ್ನು ಲಟ್ಕನ್ ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಲಟ್ಕನ್ ಬಂದುಬಿಟ್ಟು. ಇನ್ನು ನಿಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಈ ಒಂದು ಡಿಸೈನು. ಇನ್ನು ಹ್ಯಾಂಡಲ್ಲಿ ನೋಡೋದಾದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂದರೆ ಒಂಥರ ಬಾಕ್ಸ್ ಶೇಪಲ್ಲಿ ಮಣಿ ವರ್ಕ್ನ ಮಾಡಿದ್ದಾರೆ. ಫುಲ್ಲಿ ಮಣಿ ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬಾ ಕಡಿಮೆ ಬೆಲೆಗೆ. ನಾನು ಫೈನಲಿ ಹೇಳ್ತೀನಿ ಎಷ್ಟು ಕಡಿಮೆ ಬೆಲೆಗೆ ಹಾಕ್ಕೊಟ್ಟಿದ್ದಾರೆ ಅಂತ. ಇನ್ನು ಮಣಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಕೆಲವೊಂದು ಮಣಿಗಳು ತುಂಬಾ ಒಂಥರ ಒಡೆದೋಗ್ಬಿಡುತ್ತೆ ಕೆಲವು ಮಣಿಗಳು. ಬಟ್ ಈ ಮಣಿ ತುಂಬಾ ಚೆನ್ನಾಗಿದೆ. ಇನ್ನು ಹ್ಯಾಂಡ್ ವರ್ಕ್ ಮಾಡಿಸಿ ಅಲ್ಲೇ ಕೂಡ ಹೊಲಿಸಿ ಕೊಟ್ಟಿರೋದು. ಕಸ್ಟಮರ್ಗೆ ತುಂಬಾ ಚೆನ್ನಾಗಿದೆ. ಇನ್ನು ಈ ಒಂದು ಹ್ಯಾಂಡ್ ವರ್ಕ್ನ ಕಲಿಬೇಕು ಅಂದರೆ ತುಂಬಾ ಕಷ್ಟ. ಸುಮಾರು ಒಂದು 4 ವರ್ಷ ಪ್ರಾಕ್ಟೀಸ್ ಮಾಡಬೇಕಂತೆ. ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಕಲಿಬೋದು. ಇನ್ನು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಹ್ಯಾಂಡ್ ವರ್ಕ್ ಮಾಡೋದನ್ನು ಕಲ್ತ್ರೆ ಈಸಿಯಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಕಡಿಮೆ ಬೆಲೆಗೆ.
ನಿಮಗೆ ಒಂದು ಡಿಸೈನ್ ಸಿಗ್ತಾ ಇದೆ. ಇನ್ನು ಓವರ್ ಆಲ್ ನೋಡೋದಾದರೆ ನಿಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ರಿಸೆಪ್ಷನ್ಗೆ ಹೊಲಿಸಿರೋವಂಥದ್ದು. ಇನ್ನು ರಿಸೆಪ್ಷನ್ಗೆ ಲೈಕ್ ಮಾಡಿದರೆ, ಇನ್ನು ಮುಹೂರ್ತಕ್ಕೂ ಕೂಡ ಬೇರೆ ಒಂದು ಲೈಕ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ಫುಲ್ಲು ಗ್ರ್ಯಾಂಡ್ ವರ್ಕು. ಸೊ ಇದರಲ್ಲಿ ನಿಮ್ಗೆ ಈ ಥರ ಥ್ರೆಡ್ ವರ್ಕ್ ಬೇಕು ಅಂತ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಿಮಗೆ ಬರೀ ಮಣಿ ವರ್ಕೆ ಈ ರೇಟ್ ಇದೆ ಅಂದರೆ, ಇನ್ನು ಥ್ರೆಡ್ ವರ್ಕ್ ಬಂದುಬಿಟ್ಟು ನಿಮಗೆ ಮಿನಿಮಮ್ ಅಂದರೂ ಒಂದು 10,000 to 12,000 ತೊಗೊಳ್ಬೋದು, ಯಾಕಂದರೆ ಅಷ್ಟು ಗ್ರ್ಯಾಂಡ್ ಇದೆ. ಸೊ ಇನ್ನು ಓವರ್ ಆಲ್ ನೀವು ಬ್ಲೌಸ್ನ ನೋಡೋದಾದರೆ ನೋಡಿ, ಈ ಥರ ಬುಟ್ಟ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಬುಟ್ಟ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನು. ಇನ್ನು ಈ ಒಂದು ಡಿಸೈನ್ ಬಂದುಬಿಟ್ಟು ನಿಮಗೆ ಎಲಿಜಿಗೆಂಟ್ ಬ್ರಿಡಲ್ ಮ್ಯಾಗಮ್ ವರ್ಕ್ ಬ್ಲೌಸ್ ಡಿಸೈನ್ ಅಂತ ಕರಿಬೋದು. ಈ ಒಂದು ಡಿಸೈನು ಸೇಮ್ ಹ್ಯಾರಿ ವರ್ಕ್ ಟೈಪಲ್ಲೇ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದರೊಳಗಡೆ ಅಂತಹ ಮಣಿ ಹಾಕಿರೋದು ತುಂಬಾ ಸಖತ್ತಾಗಿದೆ. ಸೊ ಇನ್ನು ಈ ಒಂದು ಡಿಸೈನ್ ಬಗ್ಗೆ ನಿಮಗೆ ಹೇಳೋದಾದರೆ, ಇನ್ನು ಪರ್ಪಲ್ಲು ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಮಾಡಲಾಗಿದೆ. ಇನ್ನು ನೆಕ್ಲೈನ್ ಸುತ್ತಮುತ್ತ ಫುಲ್ ಗೋಲ್ಡನ್ನು ಮ್ಯಾಗಮ್ ಎಂಬ್ರಾಯ್ಡರಿ ಮಾಡಿ ಅದರ ಮೇಲೆ ಪರ್ಲ್ಸ್ ಬಾರ್ಡರ್ ಹಾಕಲಾಗಿದೆ. ಇನ್ನು ಇದರಿಂದ ಬ್ಲೌಸ್ಗೆ ಕ್ಲಾಸಿ ಮತ್ತು ರಾಯಲ್ ಲುಕ್ ಬಂದಿದೆ. ಇನ್ನು ಸ್ಲೀವ್ಸ್ ಮೇಲೆ ಡೈಮಂಡ್ ಪ್ಯಾಟರ್ನ್ ಡಿಸೈನ್ ಮಾಡಿದ್ದು, ಇನ್ನು ಬೀಡ್ಸ್ ಮತ್ತು ಜರಿ ವರ್ಕು ತುಂಬ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಇನ್ನು ಸ್ಲೀವ್ ಎಡ್ಜಸ್ ಬಂದ್ಬಿಟ್ಟು ಪರ್ಲ್ ಟ್ಯಾಸ್ಲೆಟ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಇದು ಬ್ಲೌಸ್ಗೆ ಇನ್ನೂ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ. ಅಂದರೆ ನಿಮಗೆ ಬ್ಲೌಸ್ ಮೇಲೆ ಸ್ವಲ್ಪ ಮಣಿಗಳು ಹಾಕಿದಾರಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಇನ್ನು ಬ್ಯಾಕ್ ಸೈಡ್ನಲ್ಲಿ ಡೀಪ್ ಯು ನೆಕ್ ಕಟ್ಟಿ ಇಟ್ಟಿದ್ರು, ಅಂದರೆ ಡೋರಿ ಕೂಡ ಕೊಟ್ಟಿದ್ದಾರೆ. ಡೋರಿ ಕೂಡ ಅಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಅದಕ್ಕೂ ಕೂಡ ಪರ್ಲ್ ಮತ್ತು ಬೀಡ್ ವರ್ಕ್ನ ಅಲಂಕರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು ರಿಚ್ ಫಿನಿಶಿಂಗ್ ಕೂಡ ಬಂದಿದೆ ಈ ಒಂದು ಬ್ಲೌಸ್ಗೆ. ಇನ್ನು ಬ್ಲೌಸ್ ಡಿಸೈನ್ ಮೋಸ್ಟ್ಲಿ ಬ್ರಿಡಲ್ ವರ್ಕ್ಗಾಗಿ ಪರ್ಫೆಕ್ಟ್ ವೆಡ್ಡಿಂಗ್, ರಿಸೆಪ್ಷನ್, ಎಂಗೇಜ್ಮೆಂಟ್ ಅಥವಾ ಟ್ರೆಡಿಷನಲ್ ಫೆಸ್ಟಿವಲ್ಗೆ ಸಿಲ್ಕ್ ಸ್ಯಾರಿ ಜೊತೆಗೆ ಇದು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ಎಸ್ಪೆಷಲಿ ಕಾಂಚೀಪುರಂ ಸಿಲ್ಕ್ಸು, ಬನಾರಸ್ ಸ್ಯಾರಿಗಂತೂ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಓವರ್ ಆಲ್ ನೋಡೋದಾದರೆ ಇದು ಒಂದು ಬ್ರಿಡಲ್ ಪರ್ಲ್ ಬಾರ್ಡರ್ ಮ್ಯಾಗಮ್ ವರ್ಕ್ ಬ್ಲೌಸ್, ಸಿಂಪಲ್ ಆಗಿ ಕ್ಲಾಸಿ ಲುಕ್ ಕೊಡೋ ಡಿಸೈನ್. ಇನ್ನು ಈ ಮಣಿ ಹಾಕಿದಾರಲ್ಲ, ಇದು ಶೈನಿಂಗು ಕೂಡ ಹೋಗೋದಿಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು. ಸೊ ಇದರಲ್ಲೇ ಬೇರೆ ಮಣಿಗಳು ಬರುತ್ತೆ, ಸ್ವಲ್ಪ ಶೇಡ್ ಆಗುತ್ತೆ, ಬಿತ್ತು ಅಂದರೆ ಒಡೆದೋಗುತ್ತೆ. ಈ ಒಂದು ಮಣಿ ಮಾತ್ರ ಖಂಡಿತವಾಗ್ಲೂ ಒಡೆಯೋದಿಲ್ಲ, ತುಂಬಾ ಚೆನ್ನಾಗಿದೆ ಈ ಒಂದು ಮುತ್ತು. ಸೊ ಇನ್ನು ಇದು ಬಂದ್ಬಿಟ್ಟು ನಿಮಗೆ ಪರ್ಲ್ ಈ ಒಂದು ಮಣಿ ಹೆಸರು ಬಂದ್ಬಿಟ್ಟು ಪರ್ಲ್ ಟ್ಯಾಸ್ಲೆಟ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮಣಿ. ಸೊ ನೀವು ಕೂಡ ವೇರ್ ಮಾಡಿ ನಿಮ್ಮಲ್ಲಿ ಶಾಪಲ್ಲಿ ಸಿಗಂಗಿದ್ರೆ ಈ ಥರ ಮಣಿಗಳನ್ನು ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹ್ಯಾಂಡ್ಗೂ ಕೂಡ ಅವರು ಬುಟ್ಟಾಸ್ನ ಕೊಟ್ಟಿದ್ದಾರೆ, ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ ನಿಜವಾಗ್ಲೂ. ಎಷ್ಟು ಕಡಿಮೆ ಬೆಲೆಗೆ ಅಂತ ಅಂದರೆ ನೀವು ನಂಬಲ್ ಅಷ್ಟು ಚೆನ್ನಾಗಿದೆ. ಸೊ ಇನ್ನು ಪ್ರೈಸ್ ಬಂದ್ಬಿಟ್ಟು ನಾನು ಈಗಲೇ ಮೆನ್ಷನ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ತೋರಿಸಿದ್ನಲ್ಲ ಆ ಪ್ರೈಸ್ ಬಂದ್ಬಿಟ್ಟು 3,500 ಬೀಳುತ್ತೆ. ಇದು ಬಂದ್ಬಿಟ್ಟು ನಿಮಗೆ 3,700 ರೂಪಾಯಿ ಬೀಳುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ಎರಡೂ ಕೂಡ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ, ಬೇಕಾದರೆ ನಿಮಗೆ ಹಾಕಿಸಿ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂತಹ ಡಿಸೈನ್ಸು, ತುಂಬಾ ಕಮ್ಮಿ ಬೆಲೆಗೆ ನಿಮಗೆ ಮನೆಗೆ ಬರ್ತಾ ಇದೆ. ಓಕೆನಾ? ಇನ್ನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ 2 ವಿಡಿಯೋದಲ್ಲೂ ಯಾವ್ದು ಇಷ್ಟ ಆಯಿತು ಡಿಸೈನ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.